ಹೇಳ್ತಾರೆ ಹಾಕಿಡಬಹುದು ಅಂತ. ನನಗಂತೂ ಗೊತ್ತಿಲ್ಲ ಯಾರ ಮಾತು ನಂಬಬೇಕು ಯಾರ ಮಾತು ಬಿಡಬೇಕು ಅಂತ. ಯಾಕಂದ್ರೆ ಕೆಲವೊಬ್ರು ಹೇಳ್ತಾರೆ ಒಂದ್ರ ಪಕ್ಕದಲ್ಲಿ 0 ಬಂದ್ಬಿಡುತ್ತಲ್ಲ, ಸೊ ಹತ್ತಿರುತ್ತಲ್ಲ, ಸೊ ಅದು ಬಿಡೋಣ ಮಾಡ್ತೀನಿ. ಸೊ ಆದಷ್ಟು ಅಂಗಡಿಗೆ ಹೋಗಿ ಕೂಡ ನಾನು ವಿಡಿಯೋ ಮಾಡ್ಕೊಂಡು ಬರೋದಕ್ಕೆ ಟ್ರೈ ಮಾಡ್ತೀನಿ. ಒಂದಷ್ಟು ಬೇಸಿಕ್ ನಾಲೆಜನ್ನ ತಿಳ್ಕೊಂಡಾಗ ನಿಮಗೂ. ಆ್ಯಕ್ಚುಲಿ ಇದು 2ಕ್ಕೆ 3, 2 ಅಡಿ ಆಗಲ್ಲ, 3 ಅಡಿ ಉದ್ದ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಕ್ಷಲಕ್ಷ್ಮಿ ವಿಲೇಜ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ಬಂದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ. ಯಾಕಂದರೆ ಸೊ ಪ್ರತಿಯೊಬ್ಬರು ಮನೆಯಲ್ಲೂ ತುಂಬ ಇಂಪಾರ್ಟೆಂಟು, ಜೊತೆಗೆ ಕನ್ಸ್ಟ್ರಕ್ಷನ್ಗೆ ಹೈಲೈಟ್ ಆಗಿರ್ತಕ್ಕಂಥ ಒಂದು ವಸ್ತು ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಇಷ್ಟಕ್ಕೂ ಆ ವಸ್ತು ಯಾವುದಂದರೆ ವಿಂಡೋಸು, ಜೊತೆಗೆ ಡೋರ್ಸು, ಬಾಗಿಲು ಮತ್ತು ಕಿಟಕಿಗಳು. ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಕಿಟಕಿಗಳು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ವಾಸ್ತು ಪ್ರಕಾರ ಕೂಡ ಇದು ತನ್ನದೇ ಆದ ಒಂದು ಸ್ಥಾನವನ್ನು ಪಡ್ಕೊಂಡ್ಬಿಡುತ್ತೆ. ಸೊ ಇಷ್ಟಕ್ಕೂ ಹಾಗಾದ್ರೆ ನಮ್ಮ ಮನೇಲಿ ಎಷ್ಟು ಕಿಟಕಿಗಳನ್ನು ಇಟ್ಸಿದ್ದೀವಿ, ಸೊ ಯಾವ್ಯಾವ ಕಿಟಕಿ ಯಾವ ಸೈಜ್ ಇದೆ, ಸೊ ಬಾಗಿಲು ಎಷ್ಟು ಸೈಜ್ ಇದೆ, ಮೈನ್ ಡೋರ್ ಎಷ್ಟು ಸೈಜ್ ಇದೆ, ದೇವ್ರ ಮನೆ ಎಷ್ಟು ಸೈಜ್ ಇದೆ, ಸೊ ಇದ್ರ ಬಗ್ಗೆ ನಾನು ಬೇಸಿಕ್ ನಾಲೆಜು ನಮ್ಮ ಮನೆಗೆ ಏನು ಯೂಸ್ ಮಾಡಿದ್ವಿ ಅನ್ನೋದಷ್ಟೇ ಹೇಳ್ತೀನಿ. ಸೊ ನನಗೆ ಬೇರೆದ್ರ ಬಗ್ಗೆ ಗೊತ್ತಿಲ್ಲ. ಸೊ ಇಷ್ಟು ಅಟ್ ಪ್ರೆಸೆಂಟ್ ನಮ್ಮ ಮನೇಲಿ ಎಷ್ಟೆಲ್ಲ ಏನಿಟ್ಟಿದ್ದಾರೆ, ಅಳತೆ ಇಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ಅಷ್ಟು ಬೇಸಿಕ್ಕಾಗಿ ಹೇಳ್ಕೊಳ್ತಾ ಹೋಗ್ತೀನಿ. ಸೊ ಜೊತೆಗೆ ಯಾವುದು ಒಂದು ವಾಸ್ಕಲ್ ಆಗಿರ್ಬೋದು, ಅಥವಾ ಕಿಟಕಿ ವಾಸ್ಕಲ್ ಆಗಿರ್ಬೋದು, ಮತ್ತು ಮೈಂಡ್ ಡೋರ್ ವಾಸ್ಕಲ್ ಆಗಿರ್ಬೋದು, ಸೊ ಯಾವ ಮರವನ್ನು ಬಳಸ್ತಾರೆ ಅನ್ನೋದು ಕೂಡ ಹೇಳ್ತೀನಿ. ಮುಂದೆ ಅಂದರೆ ಲೈಕ್ ಇನ್ನೊಂದು ವಾರ ಬಿಟ್ಟು ನಾನು ವಾಸ್ಕಲ್ ಬಂದಮೇಲೆ ಕೂಡ ವಿಡಿಯೋವನ್ನು ಮಾಡ್ತೀನಿ. ಸೊ ಆದಷ್ಟು ಅಂಗಡಿಗೆ ಹೋಗಿ ಕೂಡ ನಾನು ವಿಡಿಯೋ ಮಾಡ್ಕೊಂಡು ಬರೋದಕ್ಕೆ ಟ್ರೈ ಮಾಡ್ತೀನಿ. ಒಂದಷ್ಟು ಬೇಸಿಕ್ ನಾಲೆಜನ್ನ ತಿಳ್ಕೊಂಡಾಗ ನಿಮಗೂ ಆಗುತ್ತಲ್ಲ. ಸೊ ಹಾಗಾಗಿ ಅಲ್ಲಿಗೆ ಹೋದ್ಮೇಲೆ ಕೂಡ ವಿಡಿಯೋ ಮಾಡ್ತೀನಿ. ಹಾಗಾದರೆ ಬನ್ನಿ. ಸೊ ಇವತ್ತು ನಮ್ಮ ಮನೆಗೆ ಎಷ್ಟು ಕಿಟಕಿಗಳನ್ನು ಇಡಿಸಿದ್ದಾರೆ, ಸೊ ಯಾವ್ಯಾವ ಕಿಟಕಿ ಎಲ್ಲೆಲ್ಲಿ ಬರುತ್ತೆ, ಜೊತೆಗೆ ಆ ಕಿಟಕಿ ಸೈಜ್ ಏನು ಅಂತ ನಿಮಗೆ ಹೇಳ್ಕೊಳ್ತಾ ಒಂದರ ಬಗ್ಗೆ ಹೇಳ್ತಾ ಹೋಗ್ತಿರ್ತೀನಿ. ಸೊ ಟೋಟಲ್ ಆಗಿ ನಮ್ಮನೆ ಕಿಟಕಿ ಬಂದು 9 ಇದೆ. 9 ಕಿಟಕಿಯಲ್ಲಿ ಮೇಲೆ ರೂಮಲ್ಲಿ 2, ಮತ್ತು ಗ್ರೌಂಡ್ ಫ್ಲೋರಲ್ಲಿ ಏನಿದೆಯಲ್ಲ, ಸೊ ಇಲ್ಲಿ 7, ಮತ್ತು ಸ್ಟೇರ್ ಕೇಸ್ ಹತ್ರ 1, ಟೋಟಲ್ 10 ಕಿಟಕಿ ನಮ್ಮ ಮನೇಲಿದೆ. ಸೊ ವಾಸ್ತು ಪ್ರಕಾರ ಕೆಲವೊಬ್ರು ಹೇಳ್ತಾರೆ ಹತ್ತಿಡಬಾರ್ದು ಅಂತ, ಕೆಲವೊಬ್ರು ಹೇಳ್ತಾರೆ ಹತ್ತಿಡಬಹುದು ಅಂತ. ನನಗಂತೂ ಗೊತ್ತಿಲ್ಲ ಯಾರ ಮಾತು ನಂಬಬೇಕು ಯಾರ ಮಾತು ಬಿಡಬೇಕು ಅಂತ. ಯಾಕಂದರೆ ಕೆಲವೊಬ್ರು ಹೇಳ್ತಾರೆ ಒಂದ್ರ ಪಕ್ಕದಲ್ಲಿ 0 ಬಂದ್ಬಿಡುತ್ತಲ್ಲ, ಸೊ ಹತ್ತಿರುತ್ತಲ್ಲ, ಸೊ ಅದು ಬೇಡ ಅಂತ. ಇನ್ನು ಕೆಲವೊಬ್ರು ಹೇಳ್ತಾರೆ 10 ಅನ್ನೋ ಸಮಸಂಖ್ಯೆ ಅಲ್ವಾ, ಇಡ್ಬೋದು ಅಂತ. ಸೊ ಟೋಟಲಿ ನಾನು ಕೂಡ ಕನ್ಫ್ಯೂಸು. ಸೊ ದೇವ್ರ ಮೇಲೆ ಭಾರ ಹಾಕಿ ಯಾವುದು ಬಂದರೆ ಯಾವುದು ಇಟ್ಟರೆ ಒಳ್ಳೇದಾಗುತ್ತೆ, ಯಾವ್ದು ಇಟ್ಟರೆ ಕೆಟ್ಟೋದಾಗುತ್ತೆ ಅನ್ನೋದ್ರ ಬಿಟ್ಟು ಸೊ ಎಷ್ಟು ಇಟ್ಟಿದ್ದೀವಿ ಅನ್ನೋದನ್ನ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ. ಇನ್ನು ವಾಸ್ಕಲ್ ಅಂತ ಏನು ಬರುತ್ತಲ್ಲ ಮೈನ್ ಡೋರ್ಗೆ, ಆ ಮೈನ್ ಡೋರ್ ವಾಸ್ಕಲ್ ಬಂದು ಸೊ ನಮ್ಮದು ಅಗಲ ಅನ್ನೋದೇನಿದೆಯಲ್ಲ, ಅಗಲ 3.5 ಅಡಿ ಇದೆ, ಎತ್ತರ ಅನ್ನೋದು 7 ಅಡಿ ಇದೆ. ಸೊ ಅದನ್ನೇ ನಿಮಗೆ ನಾನು ಇವಾಗ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಎಷ್ಟೆಷ್ಟಿದೆ ಅಂತ ತೋರಿಸ್ತೀನಿ. ಓಕೆ, ಸೊ ಇಲ್ಲೇನು ನೋಡ್ತಿದ್ದೀರಲ್ವ, ಸೊ ಇದು ನಮ್ಮದು ಮೈನ್ ವಾಸ್ಕಲ್ ಬರುತ್ತೆ. ಸೊ ಅಗಲ ಏನಿದೆಯಲ್ವ, ಇದು ಅಗಲ ಬಂದು 3.5 ಅಡಿ ಅಗಲ ಬರುತ್ತೆ, ಉದ್ದ ಬಂದು 7 ಅಡಿ ಬರುತ್ತೆ. ಸೊ ಹಾಗೇನೆ ಇದು ನಿಮ್ಗೆ ಗೊತ್ತು ಪೂರ್ವಕ್ಕೆ ಮೈನ್ ಡೋರ್ ಆಗಿರೋದ್ರಿಂದ ಅದರ ಪಕ್ಕನೇ ಒಂದು ವಿಂಡೋವನ್ನು ಇಕ್ಸಿದ್ದೀವಿ. ಸೊ ನಿಮಗೆ ಗೊತ್ತು ಪೂರ್ವದಿಂದ ಗಾಳಿ ಬಂದರೆ ವಾಸ್ತು ಪ್ರಕಾರ ತುಂಬ ಒಳ್ಳೆಯದಂತೆ. ಸೊ ಇದೇನಿದೆಯಲ್ವ ಇದು, ಸೊ ಇದು ಬಂದು 5 ಅಡಿ ಅಗಲ, 5 ಅಡಿ ಉದ್ದ, ಯಾವುದು ಮೈನ್ ಡೋರ್ ಪಕ್ಕದಲ್ಲಿರ್ತಕ್ಕಂಥ ಒಂದು ವಿಂಡೋಗೆ. ನೆಕ್ಸ್ಟ್ ಹಾಗೆ ಬಂದರೆ ಆಗ್ನೇಯ ಮೂಲೆ ಅಂತ ಏನು ಕರಿತೀವಲ್ವ, ಸೊ ಇದು ಅಡುಗೆ ಮನೆ. ಸೊ ಅಡುಗೆ ಮನೆಗೆ ಆಗ್ನೇಯ ಮೂಲೆ ಅಂತ ಏನು ಕರಿತೀವಲ್ವ, ಸೊ ಇದು ಅಡುಗೆ ಮನೆ. ಸೊ ಅಡುಗೆ ಮನೆಗೆ ಆ್ಯಕ್ಚುಲಿ ಇದು 2ಕ್ಕೆ 3, 2 ಅಡಿ ಆಗಲ್ಲ, 3 ಅಡಿ ಉದ್ದ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಇನ್ನೊಂದು ಸಲಿಯಲ್ಲಿ ಇಟ್ಕೆಯನ್ನು ಕಟ್ಟಬೇಕು. ಸೊ ಅದನ್ನು ವಿಂಡೋಸ್ ಇರ್ತಾರಲ್ಲ ಆವಾಗ ಅವ್ರು ಕಟ್ಕೊತಾರೆ. ಸೊ ನಾನು ಅಳ್ತಾ ಏನು ತೊಗೊಂಡಿದ್ದೀನಲ್ವ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದಿದೆಯಲ್ಲ, ಸೊ ಇದೂ ಆ್ಯಕ್ಚುಲಿ 5 ಅಡಿ ಆಗಲ್ಲ ಮತ್ತು ಉದ್ದನೂ 5 ಅಡಿನೇ. ಬಟ್ ಇಲ್ಲಿ ಒಂದು ಕೋರ್ಸ್ ಎಕ್ಸ್ಟ್ರಾ ಕಟ್ಟಿದ್ದಾರೆ, ಸೊ ಅದನ್ನು ರಿಮೂವ್ ಮಾಡಿಸ್ಬೇಕು. ಸೊ ಆವಾಗ ಹಾಲಲ್ಲಿ 2 ಕಿಟಕಿನೂ ಈಕ್ವಲ್ ಆಗುತ್ತೆ. ನೆಕ್ಸ್ಟ್ ಹಾಗೆಯೇ ವಾಶ್ರೂಮ್ ಇದೆಯಲ್ಲ, ಸೊ ಇದು ವಾಶ್ರೂಮಲ್ಲಿ ತುಂಬ ಚಿಕ್ಕದು, 2ಕ್ಕೆ 2, ಸೊ 2ಕ್ಕೆ 2. ನೆಕ್ಸ್ಟ್ ರೂಮಲ್ಲಿ ಇದೆಯಲ್ಲ, ಸೊ ರೂಮಲ್ಲಿ ಕಿಟಕಿಗಳ ಸೈಜ್ ಬಂದು 4 ಅಡಿ ಅಗಲ, 4 ಅಡಿ ಉದ್ದ. ಇದು ರೂಮಲ್ಲಿರ್ತಕ್ಕಂಥ ಒಂದು ಕಿಟಕಿಯ ಸೈಜು. ಜೊತೆಗೆ
ಅಡುಗೆ ಮನೆ ನೀವು ಆವಾಗಲೇ ಇದೊಂದು ಕಿಟಕಿಯನ್ನು ನೋಡಿದ್ರಿ. ಸೊ ಇನ್ನೊಂದು ಕಿಟಕಿಯನ್ನು ಕೂಡ ಇಕ್ಸಿದ್ದೀವಿ. ಸೊ ಈ ವಿಂಡೋ ಬಂದು ಉದ್ದ ಏನಿದೆಯಲ್ಲ ಇದು 3 ಅಡಿ, ಅಗಲ ಕೂಡ 3 ಅಡಿ. ಸೊ ಇದು 3ಕ್ಕೆ 3. ಯಾವುದು ಅಡುಗೆ ಮನೇಲಿ ಟೋಟಲ್ 2 ಇದೆ. ಒಂದು 2ಕ್ಕೆ 3, ಇನ್ನೊಂದು 3ಕ್ಕೆ 3. ಸೊ ಇದಿಷ್ಟು ಇನ್ನೆಲ್ಲ ಆಲ್ಮೋಸ್ಟ್ ಅಲ್ಲಿ ಸೈಜ್ ಸೇಮೇ ಇದೆ. ಸೊ ಒಟ್ಟು ಕಿಟಕಿಗಳು ಬಂದು 9, ವಾಸ್ಕಲ್ 5 ಬರುತ್ತೆ. ಸೊ ಅದನ್ನು ನಾನು ಒಂದು ಬುಕ್ಕಲ್ಲಿ ನೀಟಾಗಿ ಅಳತೆ ಪ್ರಕಾರ ಬರೆದಿಟ್ಟಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಇವಾಗ, ನಿಮ್ಗೆ ಆವಾಗ ಐಡಿಯಾ ಬರುತ್ತೆ ನೋಡಿ. ನಾನು ಇಲ್ಲಿ ಫುಲ್ಲು ಬರೆದುಬಿಟ್ಟಿದ್ದೀನಿ. ಸೊ ಕಿಟಕಿ ಅನ್ನೋದು 3 ಕಿಟಕಿ ಇಲ್ಲಿ ಏನಿದೆಯಲ್ಲ ಇದು ಎಷ್ಟು ಕಿಟಕಿ ಅನ್ನೋದು 3 ಕಿಟಕಿ ಬಂದು 4 ಅಡಿ ಉದ್ದ ಮತ್ತು 4 ಅಡಿ ಅಗಲ 3 ಕಿಟಕಿ. ಮತ್ತು 2 ಕಿಟಕಿ ಅನ್ನೋದು 2ಕ್ಕೆ 2 ಅಂದರೆ ಇದು ವಾಶ್ರೂಮ್ಸ್ಗೆ ಇದೆಯಲ್ಲ ಇದು ಬಂದು ರೂಮ್ ಸೈಜ್ ಕಿಟಕಿ, ಇದು ವಾಶ್ರೂಮ್ ಸೈಜು. ನೆಕ್ಸ್ಟ್ ಒಂದೇ ಒಂದು ಕಿಟಕಿ ಇದು ಬಂದು 3 ಅಡಿ ಉದ್ದ ಮತ್ತು 3 ಅಡಿ ಅಗಲ, ಇದು ಕಿಚನಲ್ಲಿರ್ತಕ್ಕಂಥ ಒಂದು ಕಿಟಕಿ. ನೆಕ್ಸ್ಟ್ 2 ಕಿಟಕಿ ಬಂದು 5ಕ್ಕೆ 5, ಇದು ಬಂದು ಹಾಲಲ್ಲಿ ಇದೆಯಲ್ಲ ಅದು. ನೆಕ್ಸ್ಟ್ ಒಂದೇ ಒಂದು ಇದೆಯಲ್ಲ 2ಕ್ಕೆ 3, ಇದು ಕಿಚನಲ್ಲಿ ಪೂರ್ವ ಭಾಗಕ್ಕೆ ಇದೆಯಲ್ಲ ಅದು. ಒಟ್ಟು 9 ಕಿಟಕಿ ಆಗುತ್ತೆ. ಜೊತೆಗೆ ಸ್ಟೇರ್ ಕೇಸ್ ಮೇಲೆ ಒಂದು ಕಿಟಕಿ ಇದೆ. ಸೊ ಅದು ಸೇರಿ 10 ಆಗುತ್ತೆ. ಅದು ವುಡ್ ಕಿಟಕಿ ಅಲ್ಲ, ಹಾಗಾಗಿ ಇದರಲ್ಲಿ ಅದನ್ನು ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್ ವಾಸ್ಕಲ್ ಅಂತ ಬಂದರೆ ಮೈನ್ ಡೋರ್ ವಾಸ್ಕಲ್ಲು 3.5 ಅಡಿ ಅಗಲ ಬರುತ್ತೆ, 7 ಅಡಿ ಉದ್ದ ಬರುತ್ತೆ, ಹೊಸಲು ಸೇರಿ. ಓಕೆನಾ, ಹೊಸಲು ಸೇರಿ. ನೆಕ್ಸ್ಟ್ ದೇವ್ರ ಮನೆ ಒಂದು 3 ಅಡಿ ಅಗಲ ಮತ್ತು 7 ಅಡಿ ಉದ್ದ, ಹೊಸಲು ಸೇರಿ. ನೆಕ್ಸ್ಟ್ ಬೆಡ್ರೂಮ್ಗೆ ಅಂತ ಏನು ಕರಿತೀವಿ, ಬೆಡ್ರೂಮ್ಗೆ 3 ಅಡಿ ಅಗಲ 7 ಅಡಿ ಉದ್ದ, ಎಷ್ಟು 2 ವಾಸ್ಕಲ್ ಬೆಡ್ರೂಮ್ಗೆ. ನೆಕ್ಸ್ಟ್ ಮೈನ್ ಡೋರ್ ಫರ್ ರೂಮ್ ಅಂದರೆ ಮೇಲೆ ನಾವು ಸಿಂಗಲ್ ರೂಮ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಲ್ವ, ಸೊ ಅದಕ್ಕೆ ವಾಸ್ಕಲ್ ಬಂದು 3 ಅಡಿ ಅಗಲ 7 ಅಡಿ ಉದ್ದ ಬರುತ್ತೆ. ಇದಕ್ಕೆ ಹೊಸಲು ಸೇರಿ ಹಾಕ್ಸ್ಬೇಕು, ಯಾಕಂದರೆ ಅದು ಮೈನ್ ಡೋರ್ ಆಗುತ್ತಲ್ಲ ಆ ರೂಮ್ಗೆ, ಹಾಗಾಗಿ ಇದಕ್ಕೆ ಹೊಸಲು ಸೇರಿ ಹಾಕ್ಸ್ಬೇಕು. ಒಟ್ಟು ವಾಸ್ಕಲ್ ಬಂದು 5 ವಾಸ್ಕಲ್ ಆಯಿತು. ವಿಂಡೋಸ್ ಬಂದು 9 ಆಯಿತು. ಸೊ ಇಷ್ಟಕ್ಕೂ ನಾವು ಯಾವ ಮರವನ್ನು ಉಪಯೋಗಿಸ್ತಿದ್ದೀವಿ, ಜೊತೆಗೆ ಅದು ರೇಟ್ ಎಷ್ಟಾಯಿತು, ಸೊ ಪ್ರತಿಯೊಂದು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಆ ಒಂದು ವಿಡಿಯೋ ಯಾವಾಗ ಬರುತ್ತೆ ಅಂದರೆ ನಮಗೆ ಈ ಫಿಟ್ ಮಾಡ್ತಾರಲ್ವ, ಸೊ ವಾಸ್ಕಲ್ ಆಗಲಿ ಮತ್ತು ವಿಂಡೋಸ್ ಆಗಲಿ ಫಿಟ್ ಮಾಡ್ತಾರಲ್ಲ, ನಾನು ಆವಾಗ ನಿಮಗೆ ಆ ಒಂದು ವಿಚಾರದ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಸೊ ಇಷ್ಟಕ್ಕೂ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.